ನೋಡ್ರಿ ನ್ಯಾಯವಾದಿಗಳು ಹೇಳ್ತಾರೆ ಕೊಡ್ಲಿಕ್ಕೆ ಬರ್ತದೆ ಅಂತೇಳಿ ಏನೇನು ಅಂತ ಅದನ್ನ ಕಾನೂನಿನಲ್ಲಿ ಏನೇನು ಅವಕಾಶಗಳಿವೆ ಅನ್ನೋದು ಇವ್ರು ಯಾರು ನಾನು ವಕೀಲ ಇದಕ್ಕೆ ಸಂಬಂಧಪಟ್ಟ ಪದಾಧಿಕಾರಿಗಳು ಯಾರು ವಕೀಲರದಾರ ಇಲ್ಲ ಅವ್ರು ಹೇಳ್ತಾರ ನ್ಯಾಯವಾದಿಗಳು ಮಾತಾಡ್ತಾರೆ ಅವ್ರನ್ನೂ ಮಾತಾಡಿಸ್ಕೊಡುದಿಲ್ಲ ತಾವೇ ಮಾತಾಡೋದು ಎದ್ದದ್ದು ಅದನ್ನು ಬಿಡ್ರಿ ಅವ್ರು ಮುಖ್ಯಮಂತ್ರಿಗಳು ತಿಳ್ಕೊಬೇಕಲ್ಲ ಅವರೇ ಹೇಳ್ಯಾರ ಮುಖ್ಯಮಂತ್ರಿಗಳು 15 ಮಿನಿಟ್ನಾಗ ನಾವು ಮನಸ್ಸು ಮಾಡಿದ್ರೆ ರಿಪೋರ್ಟ್ ತರ್ಸೋಗಿ ಮಾಡಿಕೊಡ್ರಿ ಮನಸ್ಸು ಯಾಕೆ ಮಾಡ್ತಾ ಇಲ್ಲ ಅಂತ ಮನಸ್ಸು ಯಾಕೆ ನಾವು ದೇವರಿಗೆ ಬರ್ತೀವಿ ಈಗ 1.5 ವರ್ಷ ಆದ್ರೂ ಕೂಡ ಸಿಎಂ ಅವರು ಸ್ವಾಮೀಜಿ ಅವರಿಗೆ ಒಂದು ಸಮಯಾವಕಾಶ ಕೊಡಲ್ಲ ಅಂತಂದ್ರೆ ಏನ್ ಸರ್ ಇದು ಅಪಮಾನ ಮಾಡೋದಂಗೆಲ್ಲ ಇಡೀ ಸಮಾಜ ನೋಡ್ರಿ ಇಲ್ಲೇನೆ ಹೇಳಿದ್ರು ಅವರು ಸುವರ್ಣಸೌಧದಾಗ ಈ ಅಸೆಂಬ್ಲಿ ಮುಗಿದು ಒಂದು ವಾರನಾಗ ನಾನು ನಿಮ್ಗೆ ಕರೀಲಿಲ್ಲ ಕೊನೆಗೆ ಏನು ನಮ್ಮ ನ್ಯಾಯವಾದಿಗಳು ಬೆಳಗಾವಿಯಲ್ಲಿ ಏನು ವಕೀಲರ ಪರಿಷತ್ ಏನು ಹೋರಾಟ ಮಾಡಿದ್ರು ಅವಾಗ ವಿನಯ್ ಕುಲಕರ್ಣಿ ನಮ್ಮ AB ಪಾಟೀಲ್ ಎಲ್ಲ ಮಾತಾಡಿದ ಮ್ಯಾಗ ಒಂದು ಟೈಮ್ ಫಿಕ್ಸ್ ಮಾಡಿದ್ರು ಇಲ್ಲಾಂದ್ರೆ ಅದನ್ನು ಮಾಡ್ತಿದ್ದಿಲ್ಲ ಅಷ್ಟು ಏನೂ ಇಲ್ಲ ಅದ್ರದ್ದು ಏನೂ ಇಲ್ಲ ಮತ್ತು ಅಲ್ಲಿ ಹೋದ್ರೂ ಸುಮ್ಮನೇನೋ ಮೊದಲೇ ಬಂದು ಮೊದಲೊಬ್ಬ ವಿಘ್ನ ಮಾಡಿ ಹೋದ್ರ ಎಲ್ಲದೇನು ಮುಂದೆ ವಿಘ್ನಗಳೇ ಆಗುತ್ತೆ ಸರ್. ಈಗ ಪದಾಧಿಕಾರಿಗಳು ಮುಖಂಡರಿಗೆ ಪೊಲೀಸರಷ್ಟೇ ಅಲ್ಲ ಸಮಾಜದ ಕೆಲ ಮುಖಂಡರೇ ಫೋನ್ ಮಾಡಿ ಹೋಗಬೇಡಿ ಅಂತ ಹೇಳ್ತಾ ಇದಾರೆ ಅಂಥವ್ರು ಇದ್ದೇ ಇರ್ತಾರೆ ಸಮಾಜನಾಗ ಅವ್ರು ಇದ್ದೇ ಇರ್ತಾರೆ ಯಾಕಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಇಂಥವ್ರಿಗೆ ಇದ್ರು ಆ ಬೀಜಗಳು ಯಾವಾಗಲೂ ಕಾಯಿ ಇದ್ದೇ ಈಗ ನಿಮ್ಮ ಹೋರಾಟವನ್ನು ತಡೆಯೋಕೆ ಸಾಕಷ್ಟು ಷಡ್ಯಂತ್ರಗಳು ನಡೀತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ಗಟ್ಟಿಯಾಗಿ ನಿಂತ್ಕೊಂಡಿದೆ ನಮ್ಮ ಈಗಾಗಲೇ ಎಲ್ಲ ಹಿರಿಯರು ಕೂಡಿ ಏನೇ ನಾವು ಹೋರಾಟ ಹೆಂಗೆ ಮಾಡಬೇಕು ಅಂತದ್ದು ಅವರೆಲ್ಲ ಒಂದು ವ್ಯೂಹ ರಚನೆ ಮಾಡ್ಕೊಂಡಾಗ ಅದು ಅಭಿಮನ್ಯು ವ್ಯೂಹ ರಚನೆ ಮಾಡ್ಯಾರೋ ಏನು ವೀರನಾಗ ಕಿತ್ತೂರು ಚೆನ್ನಮ್ಮರ ರೀತಿಯಲ್ಲಿ ವ್ಯೂಹ ರಚನೆ ಮಾಡ್ಯಾರೋ ಅದ್ರ ಸಗಣಿ ಹಾಕೋರು ಎಷ್ಟು ಮಂದಿ ಅದ್ರ ಅದನ್ನು ಗೊತ್ತದ ನಮ್ಗೆ ಮಾಡ್ಯಾರ. ನಾವು ಒಂದು ಮಾತು ಹೇಳ್ತೀನಿ, ಎಲ್ಲ ನಮ್ಮ ಸಮುದಾಯದವರಿಗೆ ವಿನಂತಿ ಮಾಡ್ಕೋದಂದ್ರೆ ಎಲ್ಲಿ ಅವ್ರು ತೆಗಿತಾರೋ ಅಲ್ಲೇ ರಸ್ತೆ ರೂಪ ಮಾಡಿ ಅಲ್ಲೇ ಸಂಜೆ ತನಕ ಕೂತ್ಬಿಡ್ರಿ. ಅದು ಪೂರ್ತಿ ಸ್ತಬ್ಧ ಆಗಿಬಿಡ್ರಿ ಉತ್ತರ ಕರ್ನಾಟಕ. ಆ ರೀತಿ ಎಲ್ಲೆಲ್ಲಿ ತೆಗಿತಾರೆ, ಎಲ್ಲೆಲ್ಲಿ ಒಳಮಾರ್ಗಗಳದಾವ ಅವನ್ನೆಲ್ಲ ಉಪಯೋಗ ಮಾಡಿ ಬರ್ರಿ ಒಳಗೆ ಹೋಗ್ರಿ. ಯಾವುದಕ್ಕಂದ್ರೆ 2 ರೀತಿ ಹೋರಾಟ ಇರ್ತದೆ. ಒಂದು ನೇರವಾಗಿ ಹೋರಾಟ ಇರ್ತದೆ, ಒಂದು ಹಿಂದಿನಿಂದ ಹೆಂಗೆ ಅಟ್ಯಾಕ್ ಮಾಡಬೇಕು ಅನ್ನೋ ಹೋರಾಟ ಇರ್ತದೆ. ಅವು ಎರಡೂ ಕಾರ್ಯತಂತ್ರಗಳನ್ನು ನಮ್ಮವ್ರು ರೂಪಿಸ್ಕೊಂಡಿರ್ಬೋದು ಅಂತ ನನಗೆ ಅನಿಸ್ತದೆ. ಶ್ರೀಕೃಷ್ಣ ಯಾರು ನಾವೇನು ನಾವು ಸಾಮಾನ್ಯ ಬಸವಣ್ಣದೀವಿ. ನಾವು ಹೇಳೋದು ಏನಂದ್ರೆ ವಿಧಾನಸಭೆ ಒಳಗೆ CC ಪಾಲ್ರು ನಾನು ನಮ್ಮ ಯಾರ್ಯಾರು ಸಿದ್ದು ಸೂರಿ ನಮ್ಮ ಏನದಲ್ಲ ಟೀಮ್ ಅರವಿಂದ್ ಬೆಲ್ಲದು ಎಲ್ಲರೂ ನಾವು ಸ್ಟಾರ್ಟ್ ಮಾಡ್ತೀವಿ. ಕಾಂಗ್ರೆಸ್ಸಿನ ಶಾಸಕರು ಬರಲಿ, ವಿನಯ್ ಕುಲಕರ್ಣಿ ಬರಲಿ, ಯಾರ್ಯಾರೋ ನಾವು ಭಾಳ ಉತ್ತರ ಹೋರಾಟ ಮಾಡ್ತೀವಿ, ಪ್ರಾಣ ಕೊಡ್ತೀವಿ, ಮಾಡಿಲ್ಲ ಮಡಿ ಅಂತ ಹೇಳ್ತೀವಿ. ಎಲ್ಲ ಕಂಪ್ನಿ ಬರಲಿ, ಅದು ಮಡಿ ಲೆಕ್ಕರೆ ಬರಲಿ, ಮಾಡ್ಲಕ್ಕರೆ ತಮ್ಮ ಸರ್ಕಾರ ಇದ್ದಾಗ ಹೋರಾಡಿ ಹಾರಾಡಿದವರು ಈಗ ಸೊ ನೀವು ಕ್ಲಿಪ್ಪಿಂಗ್ 2 ಹಾಕಿರಿ ಅದನ್ನ ಹಾಕಿಲ್ಲ. ಹಿಂಗೆ ಶಾಸಕನಾಗಿಂತ ಮುಂಚೆ ಶಾಸಕನಾದ ಮೇಲೆ ನೀವು ಅದನ್ನ ಕ್ಲಿಪ್ಪಿಂಗ್ ಹಾಕಲಿಪ್ಪ ಮಾತಾಡಿದ್ದು. ಇವತ್ತು ನಮ್ಗೆ ಎಲ್ಲಾರ್ದು ಒಂದೇ ಆಗ್ರಹ ಇದೆ ಸರ್ಕಾರಕ್ಕೆ, ನೀವು ಕರೆದು ಮಾತಾಡುವಂಥದ್ದನ್ನು ಮಾಡದೆ ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೆ ಸ್ಟ್ರಿಕ್ಟ್ಲಿ ನೀವು ಯಾವುದೇ ಒಂದು ಟ್ಯಾಕ್ಟರ್ ಬಿಡಬಾರ್ದು, ಯಾರು ಜನ ಬರಬಾರ್ದು ಅಂತ ಹೇಳಿ ಈ ಸಲ ಸುಮಾರು 6,500 ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಸಿದ್ದರಾಮಯ್ಯವ್ರನ್ನ ಇಷ್ಟೇ ಹೇಳಿ ಕಳಿಸ್ತಾ ಇದ್ದೀವಿ, ಈ ಹೋರಾಟ ಆಗಬಾರ್ದು, ಯಾವುದೇ ಅನಾಹುತ ಆಗಬಾರ್ದು ಅಂದರೆ ತಾವೇ ಮನೆ ನ್ಯಾಯವಾದಿಗಳು ಕರೆದಂಥ ಸಭೆಯಲ್ಲಿ ಹೇಳಿದ್ದೇವೆ. ನಾವು ಮನಸ್ಸು ಮಾಡಿಬಿಟ್ರೆ 15 ನಿಮಿಷದಲ್ಲಿ ಹಿಂದುಳಿದ ಆಯೋಗದಿಂದ ಹೊರಗೆ ತರಿಸುವಂಥ ಹೋಗುವುದು ಅಂತ ಹೇಳಿದ್ದೀವಿ. ಅದೇ ರೀತಿ ನೀವು ಅಧಿವೇಶನ ಪ್ರಾರಂಭ ಆಗೋಕ್ಕಿಂತ ಮುಂಚೆನೇ ನೀವು ವರದಿ ತರಿಸ್ಕೊಂಡು ಯಾವ ಇದರಲ್ಲಿ ಕೊಡ್ಲಿಕ್ಕೆ ಆಗ್ತೈತೆ ಅನ್ನೋಂಥದ್ದು ಸ್ಪಷ್ಟವಾದಂಥ ಒಂದು ನಿರ್ಣಯ ತಗೊಂಡು
ಅದನ್ನ ಗೆಜೆಟ್ ಮಾಡಿ ಕೊಟ್ಬಿಟ್ರೆ ಈ ಹೋರಾಟ ಮಾಡುವಂಥ ಅವಶ್ಯಕತೆ ಇಲ್ಲ. ಇಷ್ಟು ಒಪ್ಪಿದ್ವಿ. ಆದರೆ ಒಡೆಯಬಾರ್ದು ಅಂತ ನಿಮ್ಮ ಮನಸ್ಸಿನಾಗಿದ್ರೆ ನಿಮ್ಗೇನೋ ಒಂದು ರೀತಿ ಈ ಸಮುದಾಯಗಳಿಗೆ ನ್ಯಾಯ ಕೊಡಬಾರ್ದು ಅಂತಿದ್ರೆ ಹೋರಾಟ ಅನಿವಾರ್ಯ. ಯಾಕಂದ್ರೆ ನಮ್ಮ ಗುರುಗಳು ಪಾದಯಾತ್ರೆ ಮೂಲಕ ಜಾಗೃತಿ ಮಾಡಿದ್ರು. ನಮ್ಮ ಸರ್ಕಾರ ಇದ್ದಾಗ ನಾವು ಸರ್ಕಾರವನ್ನು ಪ್ರತಿ ಹಂತದಲ್ಲಿ ನಾವು BJP ಸಹಿತ ಬೆಂಬಲ ಕೊಟ್ಟಿದ್ದೀವಿ. ಅದೇ ರೀತಿ CC ಪಾಟೀಲರು ಸಚಿವರಾಗಿ ಅವರು ಸಹ ಎಲ್ಲ ತನುಮಾನದಿಂದ ಅವರು ಸಹಕಾರ ಮಾಡಿದ್ರು. ಬಹುತೇಕ ನಮ್ಮ BJP ಶಾಸಕರು ಎಲ್ಲರೂ ಸಹಕಾರ ಮಾಡಿದ್ರು. ಅವಾಗ ಏನು ಕಾಂಗ್ರೆಸ್ನವರು ಮಾಜಿ ಶಾಸಕರುಗಳು ಮಾತಾಡ್ತಾ ಇದ್ರು, ಆ ಒಂದು ಟ್ಯೂನೇ ಇಲ್ಲ. ಏನು ಅವ್ರಿಗೆ ಮುಜುಗರ ಆಗ್ತದ, ಹಿಂಗೆಲ್ಲ ಮಾಡಬಾರ್ದು ಗುರುಗಳು ಅಂತೇಳಿ ಹಿತವಚನ ಹೇಳಕ್ಕೆ ಪ್ರಾರಂಭ ಮಾಡ್ಯಾರ. ಅವರೇ ಪ್ರವಚನ ಹೇಳಕ್ಕೆ ಚಾಲು ಮಾಡ್ಯಾರ ಗುರುಗಳ ಬಗ್ಗೆ. ಅದಕ್ಕೆ ನಾವು ಇಷ್ಟೇ ಹೇಳ್ತೀವಿ, ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಶಾಂತಯುತವಾಗಿ ಮಾಡುವಂಥ ಹೋರಾಟಕ್ಕೆ ತೊಂದರೆ ಮಾಡುವಂಥ ಕೆಲಸ ಮಾಡಬೇಕು. ಸುಮ್ಮನೆ ನೀವೇ ಪ್ರಚೋದನೆ ಮಾಡಿ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡೋದು, ರೈತರನ್ನು ಹೊಡೆಯುವುದು, ನಮ್ಮ ಸಮಾಜದವ್ರನ್ನ ಹೊಡೆಯುವುದು ಮಾಡಿದ್ರೆ ಅನಾಹುತ ಏನಾದರೆ ಅದು ನಿಮ್ಮ ಸರ್ಕಾರಕ್ಕೆ ಕಳಂಕ ಬರ್ತದೆ. ಅದನ್ನು ಬಿಟ್ಟು ಸಂಧಾನ ಮಾತುಕತೆಯನ್ನು ನಮ್ಮ ಗುರುಗಳನ್ನ ಕರಿ, ನಮ್ಮನ್ನ ಯಾರು ಕರಿಬಾರ್ದು ಮನಸ್ಸಿಲ್ಲಲ್ಲ, ಬಿಡಿ. ನೀವು ನಿಮ್ಮ ಪಕ್ಷದ ಶಾಸಕರನ್ನೇ ಕೂತ್ಕೊಂಡು ಸಭೆ ಮಾಡಿ, ನಮ್ಮದೇನು ತಕರಾರಿಲ್ಲ. ನಮ್ಮ ಸಮಾಜಕ್ಕೆ ಬೇಕಾಗಿದ್ದು ಮೀಸಲಾತಿ ಅಷ್ಟೇ. ಇದರ ನಾವೇನು ಪ್ರತಿಷ್ಠೆ ತೊಗೊಳಕ್ಕೆ ತಯಾರಿಲ್ಲ. ನಮ್ಮ ಸಮಾಜಕ್ಕೆ ಒಳ್ಳೇದಾಗ್ತದಪ್ಪ, ಸಿದ್ದರಾಮಯ್ಯನವ್ರನ್ನ ನಾವು ಮನವೊಲಿಸ್ತೀವಿ ಅಂತ ಕಾಂಗ್ರೆಸ್ ಶಾಸಕರೇ ಅವರೇ ಕರ್ಕೊಂಡು ಹೋಗಿ ಅವರ ಮಾತುಕತೆ ಮಾಡಿ ನಮ್ಮ ಕೈಯಾಗ ಗೆಜೆಟ್ ನೋಟಿಫಿಕೇಶನ್ ಕೊಟ್ಟರೆ ಮುಂದುವರೆದು ನಮ್ದೇನ ಸಿದ್ದರಾಮಯ್ಯ ವಿರುದ್ಧ ವೈಯಕ್ತಿಕ ಯಾವುದೇ ಜಗಳಿಲ್ಲ, ಏನೂ ಇಲ್ಲ. ಅದನ್ನು ಮಾಡೋದು ಬಿಟ್ಟು ಸಿದ್ದರಾಮಯ್ಯನವ್ರಿಗೂ ಸಹಿತ ಹಾದಿ ತಪ್ಪಿಸುವಂಥ ಕೆಲಸ ನೀವು ಮಾಡಬೇಕು. ಸಿದ್ದರಾಮಯ್ಯನವ್ರಿಗೆ ಯಾವುದೇ ಮುಖ್ಯಮಂತ್ರಿಗೆ ಒಂದು ರೀತಿ ಇದು ಮಾಡಲಿಲ್ಲ ಅಂದ್ರೆ ನನಗೆ ನಾಳೆ ಭಾಳ ದೊಡ್ಡ ಅಪಖ್ಯಾತಿ ಆಗ್ತೈತೆ ಅನ್ನುವಂಥದ್ದು ಮೊದಲು ಮುಖ್ಯಮಂತ್ರಿ ಆದವ್ರು ತಿಳ್ಕೊಬೇಕು. ಯಾರೋ ಹಿಂದೆ ಸುತ್ತಮುತ್ತಿದ್ದವ್ರು 4 ಮಂದಿ ಹೇಳ್ತಾ ಇರ್ತಾವ್ರು ಮಾತು ತಿಳ್ಕೊಳ್ತಾರೆ, ಕೊನೆಗೆ ಮುಖ್ಯಮಂತ್ರಿಗಳೇ ಅದಕ್ಕೆ ಜವಾಬ್ದಾರಿ ಆಗ್ತಾರೆ. ಆ ಅಪಖ್ಯಾತಿಗೆ ಒಳಗಾಗಬೇಡ್ರಿ. ಕೂತು ಮಾತಾಡಿ ಸುಮ್ಮನೆ ಪೊಲೀಸ್ ಅಧಿಕಾರಿ ಕಡೆಯಿಂದ ನಮ್ಮೆಲ್ಲ ತಾಲೂಕು ಅಧ್ಯಕ್ಷರಿಗೆ, ಜಿಲ್ಲಾ ಅಧ್ಯಕ್ಷರಿಗೆ, ನಮ್ಮ ಪದಾಧಿಕಾರಿಗೆ ಫೋನ್ ಮಾಡೋದು, ಸುಮ್ಮನೆ ಗಜರುಸೋದು ಇವೆಲ್ಲ ಯಾರು ಅನ್ಸೋದಿಲ್ಲ. ಈಗ ನೀವೇನು ಮಾಡಂಗಿದ್ದೀರಿ, ಭಾಳ ಅರೆಸ್ಟ್ ಮಾಡ್ತೀರಿ, ಒಳಗೆ ಹಾಕ್ತೀವಿ. ಈ ದೇಶದಲ್ಲಿ ಕಾನೂನು ಮತ್ತು ನ್ಯಾಯ ಒಂದು ಐತಲ್ಲ. ನೀವು ಅರೆಸ್ಟ್ ಮಾಡಿದ ಒಂದು ತಾಸನಾಗ ಹೊರಗೆ ಬರೋದಾದ್ರೆ ಎಲ್ಲ ವ್ಯವಸ್ಥೆ ನಮ್ಮ ವಕೀಲರಿಗಾಗಲೇ ಮಾಡಿಬಿಟ್ಟಾರ. ಆದ್ರೆ ಅದನ್ನೇ ನೀವು ಇಟ್ಕೊಂಡು ಏನಾದರೂ ಹುಚ್ಚು ಸಾಹಸಕ್ಕಿದ್ದು ಏನಾದ್ರು ಮಾಡಿದ್ರೆ ಭಾಳ ದೊಡ್ಡ ಅಪಖ್ಯಾತಿ ಆಗ್ತದೆ. ನಮ್ಮ ಮುಖ್ಯಮಂತ್ರಿಗಳಿಗೆ ವೈಯಕ್ತಿಕವಾಗಿ ನಾನು ವಿನಂತಿ ಮಾಡ್ಕೊತೀನಿ, ದಯವಿಟ್ಟು ನೀವು ಯಾರ್ದೋ ಮಾತು ಕೇಳಿ ಯಾರಿಗೋ ಅದು ಕ್ರೆಡಿಟ್ ಅನ್ನೋಂಥದ್ದು ಏನು ಬೇಕಾಗಿಲ್ಲ, ನನಗೂ ಬೇಕಾಗಿಲ್ಲ, ನಮ್ಮ BJP ರಾಜ್ಯಸಭಾ ಸದಸ್ಯರಿಗೂ ಬೇಕಾಗಿಲ್ಲ, ಏನಿಲ್ಲ. ನಮ್ಗೆಲ್ಲರೂ ಒಂದೇ ಕಳ್ಕೊಳ್ಳಿ, ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗಲಿ ಅಂತ ಬಿಟ್ಟರೆ ನಮ್ದೇನೂ ಸ್ವಾರ್ಥ ಇಲ್ಲ. ನಾವು ಯಾವುದೇ ಇಲ್ಲಿ ಪದಾಧಿಕಾರಿ ಆಗೋದನ್ನೋಲ್ಲ, ಏನೂ ಆಗ್ತದೆ. ಅದಕ್ಕೆ ನಾವು ಇನ್ನೊಮ್ಮೆ ಆಗ್ರಹ ಮಾಡ್ತೀವಿ ಕಾಂಗ್ರೆಸ್ಸಿನ ಶಾಸಕರುಗಳಿಗೆ, ಮುಖ್ಯಮಂತ್ರಿಗಳಿಗೆ, ನೀವು ಇದಕ್ಕೆ ಒಂದು ಪರಿಹಾರ ಕಂಡಿಡುವಂಥ ಕೆಲಸ ಮಾಡಿ. ಇಲ್ಲಾಂದರೆ 10ನೇ ತಾರೀಕಿಗೆ ನಾವು ವಿಧಾನಸಭೆಯಲ್ಲಿ ಇದನ್ನು ಪ್ರಸ್ತಾಪನೆ ಮಾಡ್ತೀವಿ. ನಾವೇನು ಶಾಸಕರಿದ್ದೀವಿ, ಯಾರಿಗೆ ಆತ್ಮಸಾಕ್ಷಿಯಾಗಿ ಸಮುದಾಯದ ಉದ್ಧಾರ ಆಗಿದೆ, ಸಮುದಾಯದ ಹೆಸರಿನಿಂದ ನೀವು ಏನು MLA ಆಗಿದ್ದೀರಿ, ಸಮುದಾಯದ ಹೆಸರಿನೇ ಇವತ್ತು ಮಂತ್ರಿ ಆಗಿದ್ದೀರಿ, ನಿಮ್ಮಲ್ಲಿ ಏನಾದ್ರು ಆತ್ಮಸಾಕ್ಷಿ ಇದ್ದರೆ ನಮ್ಮ ಕೂಡ ಬಂದು ಬರ್ರಿ. ಇಲ್ಲಂದ್ರೆ ಮುಂದಿನ ಅವಧಿಯಲ್ಲಿ ಜನ ನೋಡ್ಕೋತಾರೆ. ಅದಕ್ಕಿಂತ ಹೆಚ್ಚಿನ ಪ್ರಯತ್ನ ಅಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.